ಮುಳಗುಂದ ಪಟ್ಟಣದ ಬಸವೇಶ್ವರ ಭಜನಾ ಸಂಘ, ಪುರದ ಓಣಿ ಮತ್ತು ಕವಲಪೇಟೆ ವತಿಯಿಂದ ಸತತವಾಗಿ 5ನೇ ಬಾರಿಗೆ ಉಳವಿಗೆ ತೆರಳಲು ಭಜನಾ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಪಟ್ಟಣದ ಬಸವೇಶ್ವರ ದೇವಸ್ಥಾನದಿಂದ ಭಜನಾ ಯಾತ್ರೆಯ ಮೂಲಕ ಉಳವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಸುಮಾರು 40 ಸದಸ್ಯರ ತಂಡದವರು ತೆರಳಿದರು. ಈ ವೇಳೆ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಚಂದ್ರಶೇಖರಯ್ಯ ಮರಿದೇವರಮಠ್, ಮುಳಗುಂದ ಭಕ್ತರಿಗೂ ಉಳವಿಗೂ ಅವಿನಾಭಾವ ಸಂಬಂಧವಿದ್ದು ಪ್ರತಿ ವರ್ಷ ಶ್ರದ್ಧಾಭಕ್ತಿಯಿಂದ ಉಳವಿ ಯಾತ್ರೆ ಕೈಗೊಳ್ಳುತ್ತಿರುವುದು ಸಂತಸವನ್ನುಂಟು ಮಾಡಿದೆ ಎಂದರು. ಪುರದ ಬಸವೇಶ್ವರ ಹಾಗೂ ಕೋಲ್ಪೇಟೆ ಬಸವೇಶ್ವರ ಭಜನಾ ಸಂಘದ ಹುಡುಗರು ಈ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳವರೆಗೆ ಸತತ ಭಜನೆ ಮಾಡಿ ಮತ್ತು ಈಗ 5ನೇ ವರ್ಷ ಇದು ಉಳವಿ ಚನ್ನಬಸವಣ್ಣನ ಯಾತ್ರಾ ಅಂತಂದು 2 ಓಣಿ ಹುಡುಗರು ಹಮ್ಮಿಕೊಂಡು ಸತತ ಅಲ್ಲಿಗೆ ಹೋಗಿ ಬರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ. ಯಾಕಂದರೆ ಆದಿ ಕಾಲದಿಂದಲೂ ಅಂದ್ರೆ ಬಾಲ್ಯಲ ಮಹಂತ ಶಿವಗಳ ಕಾಲದಿಂದಲೂ ಇಲ್ಲಿ ಜನ ಪಾದಯಾತ್ರೆ ಮುಖಾಂತರ ಹೊಕ್ಕಿದ್ರು. ಅದೇ ರೀತಿ ನಾವು ಏನೈತಿ ಈಗ ಪಾದಯಾತ್ರೆ ನಡೆಯೋರು ಇಲ್ಲ, ಹೀಗಾಗಿ ಟ್ರ್ಯಾಕ್ಟರ್ ಮುಖಾಂತರ ಈಗ 5ನೇ ವರ್ಷದ ಯಾತ್ರಾ ಅಂತಂದ್ರೆ ನಾವು ಮಾಡಕತ್ತೀವಿ. ಇದರಿಂದ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮದು ಉದ್ದೇಶ.